ಜನಕ್ಕೆ ಬಿ.ಪಿ ಥೈರಾಯ್ಡ್ ಮೇನ್ ಆಗಿ ಏನಂದ್ರೆ ನಮ್ಮ ಜನರೇಷನ್ ಅವ್ರಿಗೆ ವೀಕ್ನೆಸ್ ಅನ್ನೋದು ತುಂಬಾನೇ ನೋಡ್ತಾ ಇದ್ದೀವಿ. ಅಂತವ್ರಿಗೇನು ಕೂಡ ಇದು ಹೆಲ್ಪ್ ಆಗುತ್ತಾ? ಸೊ ಈ ತರ ನೋಡಿ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗುತ್ತೆ ಯಾವ ತರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ. 35+ ಮಲ್ಟಿಗ್ರೇನ್ ನ ಯೂಸ್ ಮಾಡಿ ಹೋಮ್ ಮೇಡ್ ಅಲ್ಲಿ ಈ ಒಂದು ನ್ಯೂಟ್ರಿಷಿಯಸ್ ಪ್ಯಾಕ್ ನ ನೀವು ತಯಾರು ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ಕಾಗದೆ ಪ್ರತಿದಿನ ಹಾಸ್ಪಿಟಲ್ಸ್ ಹೋಗಿ ಅಷ್ಟೋ ಇಷ್ಟೋ ದುಡ್ಡನ್ನ ಖರ್ಚು ಮಾಡ್ತೀರಾ ಟ್ರೀಟ್ಮೆಂಟ್ಗೋಸ್ಕರ. ಅದ್ರ ಬದಲು ನೀವೇನಾದ್ರೂ ಈ ಒಂದು ಮಿರಾಕಲ್ ಡ್ರಿಂಕ್ ನ ಕುಡಿದ್ರೆ ನಿಮ್ ಲೈಫೇ ಚೇಂಜ್ ಆಗುತ್ತೆ. ಯಾರ್ಯಾರಿಗೆಲ್ಲ ಬಿ.ಪಿ, ಡಯಾಬಿಟಿಸ್, ಥೈರಾಯ್ಡ್, ಕಂಪ್ಲೀಟ್ಲಿ ವೀಕ್ನೆಸ್ ಅಂತವ್ರಿಗೆ ಒಂದು ನ್ಯೂಟ್ರಿಷಿಯಸ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಮೈಸೂರ್ ಪಕ್ಕ ನೆಲೆಸಿರುವ ಒಂದು ಚಿಕ್ಕ ಹಳ್ಳಿಲಿ ಒಸುಂಡವಾಡಿಯಿಂದ ಬಂದಿರುವ ಒಂದು ಮಹಿಳೆ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಒಂದು ಮಾದರಿ ಆಗಿದ್ದಾರೆ. ಸೊ ಏನೇನೆಲ್ಲಪ್ಪ ಇದ್ರ ಬಗ್ಗೆ ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನಿವತ್ತು ಬಂದಿರೋದು ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್ ಅವರ RMS ಸಂಪೂರ್ಣ ಅಂತ. ಈಗ ಆಲ್ರೆಡಿ ಗೊತ್ತಾಗಿರುತ್ತೆ RMS ಸಂಪೂರ್ಣ ಅಂದ್ರೆ ಯಾವ ತರ ಫೇಮಸ್ ಅನ್ಬಿಟ್ಟು. ಇವರಲ್ಲಿ ಏನಿಲ್ಲ ಅಂದ್ರೂ 35ರಿಂದ ಹೆಚ್ಚು ಮಲ್ಟಿಗ್ರೇನ್ ಉಪಯೋಗಿಸಿ ಹೆಲ್ತ್ ಮಿಕ್ಸ್ ನ ತಯಾರು ಮಾಡ್ತಾರೆ. ಜೊತೆಗೆ ಬೇಬಿ ರಾಗಿ ಸರಿ ಆಗಿರ್ಬೋದು, ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಈ ತರ ವಿಧವಾದ ನ್ಯೂಟ್ರಿಷಿಯಸ್ ಪ್ಯಾಕ್ ಹೆಲ್ತ್ ಮಿಕ್ಸ್ ಪ್ರಾಡಕ್ಟ್ ನ ಇವ್ರು ತಯಾರು ಮಾಡ್ತಾರೆ. ಲೊಕೇಟ್ ಆಗಿರೋದು KR ಪುರಂ ಬ್ಯಾಂಗ್ಳೂರಲ್ಲಿ. ಸೊ ಬನ್ನಿ ಯಾವ ತರ ಫ್ರೆಶ್ ಆಗಿ ನಮ್ಮ ತಯಾರು ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಡ್ತಿದ್ದಾರೆ. ಸೊ ಇಲ್ಲೊಬ್ರು ಕೂತಿದ್ದಾರೆ, ಆಲ್ರೆಡಿ ಫ್ರೆಶ್ ಆಗಿ ಕೂಡ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಡೈರೆಕ್ಟ್ ಮಾತಾಡ್ಸೋಣ ಅಂತ. ನಮಸ್ತೆ ಮ್ಯಾಮ್. ಹಲೋ ಮೇಡಮ್, ನಮಸ್ತೆ. ನಮ್ಮ ಚಾನೆಲ್ ಕಡೆಯಿಂದ ಬಂದಿದ್ದೀವಿ. ಈಗ ಆಲ್ರೆಡಿ ನಮ್ ವೀಕ್ಷಕರಿಗೆ ಎಲ್ಲರಿಗೂ ಫೇಮಸ್ ಆಗೋಗಿದೆ ಮ್ಯಾಮ್ RMS ಸಂಪೂರ್ಣ ಪ್ರಾಡಕ್ಟ್. ನಮ್ ವೀಕ್ಷಕರಿಗೋಸ್ಕರ ನಿಮ್ ಡೈರೆಕ್ಟ್ ಆಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತೀರಾ ಅಂತ ಗೊತ್ತಾಗಿ ತೋರ್ಸೋಣ ಅಂತ ಬಂದಿದ್ದೀವಿ. ಒಳ್ಳೇದೇ ಆಯ್ತು, ನಾವ್ ಇವತ್ತು ಫ್ರೆಶ್ ಆಗಿ ಮಾಡ್ತಾ ಇದೀವಿ. ಇವತ್ತೇ ನೀವು ಬಂದಿರೋದು ಇನ್ನ ಖುಷಿ ಆಯ್ತು. RMS ಸಂಪೂರ್ಣ ಪ್ರಾಡಕ್ಟ್ ಏನ್ ವಿಶೇಷತೆ? ಎಲ್ಲಾ ಕಡೆ ಫುಲ್ ಹ್ಯೂಜ್ ಆಗಿ ಒಂದ್ ಫೇಮಸ್ ಆಗಿದೆ ಪ್ರಾಡಕ್ಟ್ ಮೇಡಮ್. ಹೌದು, ಈ ವಿಶೇಷತೆ ಏನಂತ ಅಂದ್ರೆ ಸಿಂಪಲ್ ಮೇಡಮ್. ನಾನ್ ಏನಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೋ ಬಿಸ್ನೆಸ್ ಮಾಡ್ತೀನಿ ಆತರ ಎಲ್ಲ ಏನು ತಲೆಯಲ್ಲಿ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ಒಂದು ಕಿಚನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಒಂದು ಎಲ್ಲಾರ್ಗು ಕೂಡ ಹೌದು ಫೇಮಸ್ ಆಗ್ತಾ ಇದೆ, ಆಗಿದೆ ಕೂಡ. ಅದು ತುಂಬಾ ಖುಷಿ ಆಗುತ್ತೆ. ಏನಂದ್ರೆ ಮನೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಮೇಡಮ್, ಹೋಮ್ ಮೇಡ್ ಅಂತ ಹೇಳಿ. ನಮ್ಮ ಒಂದು ಓನ್ ಪರ್ಪಸ್ಗೆ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ನಮ್ಮ ಹಸ್ಬೆಂಡ್ ಗೆ ಡಯಾಬಿಟಿಕ್ ಬಂದಾಗ ನಾನು ತುಂಬಾನೇ ಸ್ಟೋರಿ ಇದೆ. ಸೊ ಆ ಟೈಮ್ ನಲ್ಲಿ ಇದನ್ನ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ ಮ್ಯಾಮ್. ಸೊ ಮ್ಯಾಮ್ ಇವಾಗ ಏನ್ ಕೇಳ್ತೀನಿ ಅಂತಂದ್ರೆ, ಏನ್ ಮ್ಯಾಮ್ ಎಲ್ಲ ಫ್ರೆಶ್ ಆಗಿ ಆಲ್ರೆಡಿ ತಯಾರು ಮಾಡ್ತಿದ್ದೀರಾ? ಹೌದು ಮೇಡಮ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ನೀವು ಫುಲ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಯಾವ ತರ ಮ್ಯಾಮ್, ಯಾವ ತರ ಪ್ರಿಪೇರ್ ಮಾಡ್ತೀರಾ ನೀವು? ಮೇಡಮ್ ಏನಂದ್ರೆ 2 days ಒನ್ಸ್ ನಮ್ದು ಪ್ರೊಡಕ್ಷನ್ ನಡೆಯುತ್ತೆ. ಸೊ ನಾವ್ ಯಾವ್ದು ಹಳೆ ಸ್ಟಾಕ್ ಇಟ್ಟು ಸೇಲ್ ಮಾಡೋದು ಆತರ ಏನಿಲ್ಲ. ಇವಾಗ ಸುಮಾರು ಪ್ರಾಡಕ್ಟ್ ಇದೆ. ಸೊ ಎಲ್ಲಾನು ಕೂಡ ಅಷ್ಟೇ, ಸಾಂಬಾರ್ ಪುಡಿ ಆಗಿರ್ಬೋದು, ಯಾವ್ದೇ ಆದ್ರೂ ಕೂಡ ನಾವ್ ಅಲ್ಲೇ ಫ್ರೆಶ್ ಆಗಿ ನಾವು ರೆಡಿ ಮಾಡಿ ಕಳ್ಸಿಕೊಡ್ತಿರ್ತೀವಿ ಮೇಡಮ್. ಸೊ ಒಂದೊಂದ್ ಪ್ರಾಡಕ್ಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳ್ಸ್ಕೊಡ್ಬೇಕಂತ. ಖಂಡಿತ ಬನ್ನಿ ಮ್ಯಾಮ್, ಯಾವ ಪ್ರಾಡಕ್ಟ್ಸ್ ಇದೆ ಏನು ಅಂತ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಮೇಡಮ್. ಫಸ್ಟ್ನೇದಾಗಿ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಒಂದು ಹೆಲ್ತ್ ಮಿಕ್ಸ್ ಪೌಡರ್. ಸೊ ಏನಂದ್ರೆ ಇದಕ್ಕೆ 35 ತರ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಮಾಡುವಂತದ್ದು. ನಾನು ಆಗ್ಲೇ ಹೇಳ್ದೆ ನಿಮ್ಗೆ 35+ ಮಲ್ಟಿಗ್ರೇನ್ ನ ಯೂಸ್ ಮಾಡಿ ಹೋಮ್ ಮೇಡ್ ಅಲ್ಲಿ ಈ ಒಂದು ನ್ಯೂಟ್ರಿಷಿಯಸ್ ಪ್ಯಾಕ್ ನ ನೀವು ತಯಾರು ಮಾಡ್ತಾ ಇದ್ದೀರಾ. ಹೌದು ಮೇಡಮ್, ಹೌದು. ಇದಕ್ಕೆ ಏನಿಲ್ಲ ಅಂದ್ರೆ 35 ಇಂಗ್ರೀಡಿಯೆಂಟ್ಸ್ ಅಂದ್ರೆ ರಾಗಿ, ಜೋಳ, ಮತ್ತೆ ಕೆಂಪಕ್ಕಿ, ಮತ್ತೆ ಡ್ರೈ ಫ್ರೂಟ್ಸ್, ಎಲ್ಲಾ ರೀತಿಯಾದಂತಹ ಡ್ರೈ ಫ್ರೂಟ್ಸ್, ಸಿರಿಧಾನ್ಯಗಳು. ಇವತ್ತಂತೂ ತುಂಬಾ ಜನಕ್ಕೆ ಒಂದು ಮಿಲೆಟ್ಸ್ ಬಗ್ಗೆ ಒಂದು ಒಲವು ಬಂದಿದೆ ಅಂತ ಹೇಳ್ಬೋದು. ಸೊ ಅದು ಮತ್ತೆ ಎಲ್ಲಾ ರೀತಿ ಕಾಳುಗಳು, ಕಡ್ಲೆಕಾಳು, ಹೆಸರು ಕಾಳು ತುಂಬಾ ಇದೆ ಮೇಡಮ್. 35 ಇಂಗ್ರೀಡಿಯೆಂಟ್ಸ್. ಯಾವ್ದೇ ರೀತಿ ಮ್ಯಾಮ್, ಇವಾಗ ಎಲ್ಲರಿಗೂ ಕ್ವಶನ್ಸ್ ನೋಡೋರ್ಗೆ, ಇವರು ಯಾವ್ದು ಪ್ರಿಸರ್ವೇಟಿವ್ಸ್ ಆಡ್ ಮಾಡಲ್ವಾ ಅನ್ನೋದು ಏನ್ ಮ್ಯಾಮ್ ಮೇನ್ ಆಗಿ ಹೇಳ್ತೀವಿ? ಅದೇ ಸ್ಪೆಷಲ್ ಮೇಡಮ್. ನಮ್ಮ ಒಂದು RMS ಸಂಪೂರ್ಣ ಸ್ಪೆಷಲ್ ಅಂದ್ರೆ ಅದೇನೆ. ನಾವು ಪ್ರಿಸರ್ವೇಟಿವ್ ಅಂತ ಏನು ಇದಕ್ಕೆ ಸೇರ್ಸಲ್ಲ. ಅದು ನಾವು ದಿನನಿತ್ಯ ಏನ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸ್ತೀವಿ ಅದನ್ನೇ ನಾನು ಬಳಸ್ತೀನಿ. ಅಂದ್ರೆ ಜೀರಿಗೆ ಇರ್ಬೋದು, ಮೆಣಸು, ಸೋಂಪು, ಒಣಶುಂಠಿ, ಏಲಕ್ಕಿ. ಸೊ ಈ ರೀತಿಯಾದಂತ ಒಂದು ವಸ್ತುಗಳನ್ನ ಹಾಕೋದ್ರಿಂದ ಅದು ಡೈಜೆಷನ್ಗೂ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ ಮೇಡಮ್. ಓಕೆ. ಸೊ ಮ್ಯಾಮ್ ಇವಾಗಿನ ಜನರೇಷನ್ ಅಲ್ಲಿ ನಾವು ನೋಡ್ಬೋದು, ಪ್ರತಿದಿನ ಏನಿಲ್ಲ ಅಂದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಹಾಸ್ಪಿಟಲ್ಸ್ ಹೋಗ್ತಾರೆ. ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನಂತ ಹೇಳ್ತೀರಾ ಮ್ಯಾಮ್? ಈ ಒಂದು ನ್ಯೂಟ್ರಿಷಿಯಸ್ ಪ್ಯಾಕ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಂತ ಹೇಳ್ತೀರಾ ಮ್ಯಾಮ್ ನೀವು? ಮೇಡಮ್ ಏನಂದ್ರೆ ನಾವ್ ಈಗ ಏನಾಗೋಗಿದೆ, ನಮ್ಮಲ್ಲಿ ಡಯಾಬಿಟಿಕ್ ಇಲ್ದೇ ಇರೋ ಮನೆಗಳೇ ಇಲ್ಲ. ಇವನ್ ಚಿಕ್ಕ ಮಗುಗೂ ಕೂಡ ಡಯಾಬಿಟಿಕ್ ಅಂತ ಹೇಳ್ತಾರೆ. ಸೊ ಇದು ಏನಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ ನಿಮ್ಗೆ. ಸೊ ಹೇಗೆ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳಿ, ನಮ್ಮ ಹಸ್ಬೆಂಡ್ ಡಯಾಬಿಟಿಕ್ ಬಂದಾಗ ನಾನು ಒಂದು ಮಾಧವ್ ಬಾಗ್ ಅನ್ಬಿಟ್ಟು ಒಂದು ಆಯುರ್ವೇದ ಶಾಪ್ಗೆ ಹೋಗ್ತಾ ಇದ್ದೆ. ಸೊ ನನ್ಗೆ ಈಗ್ಲೇ ಇಂಗ್ಲಿಷ್ ಮೆಡಿಸಿನ್ ಬೇಡ ಅನ್ನೋ ಒಂದು ರೀಸನ್ಗೆ ಅಲ್ಲಿ ನಾನು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ತೋರಿಸಿದಾಗ ನನ್ಗೆ ಅಲ್ಲಿ ಸುಮಾರು ಒಂದಷ್ಟು ನನ್ಗೆ ಐಡಿಯಾಸ್ ಬಂತು ಮೇಡಮ್. ಫುಡ್, ಅದ್ರಲ್ಲೂ ಡಯಾಬಿಟಿಕ್ ಹೇಗ್ ಕೊಡ್ಬೇಕು, ಮತ್ತೆ ನಾವು ನಾರ್ಮಲ್ ಆಗಿರೋರು ಕೂಡ ಯಾವ ರೀತಿ ನಾವು ತಗೊಬೇಕು, ಅದೆಲ್ಲ ಒಂದಷ್ಟು ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ನಾನು ಮನೆಯಲ್ಲೇ ಸ್ಟಾರ್ಟ್ ಮಾಡಿದಂತದ್ದು ಈ ಪೌಡರ್.
ಓಕೆ. ಸೊ ಫಸ್ಟ್ ನಮ್ಮ ಹಸ್ಬೆಂಡ್ ಗೆ ಇದನ್ನ ನಾನು ಟ್ರೈ ಮಾಡಿದೆ ಮೇಡಮ್. ಅವ್ರಿಗೆ ಎಷ್ಟು ಅವ್ರಿಗೆ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಇವನ್ ಡಾಕ್ಟರ್ ಕೂಡ ತುಂಬಾ ಶಾಕ್ ಆದ್ರು. ಹಾಗಾಗಿ ಇದನ್ನ ಆಮೇಲೆ ನಾನು ನನ್ನ ಫ್ರೆಂಡ್ ಸರ್ಕಲ್ಗೆ ನಮ್ಮ ರಿಲೇಟಿವ್ಸ್ ಗೆಲ್ಲ ಕೊಟ್ಟಾಗ ಅವರು ಅಷ್ಟೇ ಒಂದು ಒಳ್ಳೆ ಫೀಡ್ಬ್ಯಾಕ್ ಹೇಳಿದ್ರು. ಇವಾಗ ಇಷ್ಟೊಂದು ಡಯಾಬಿಟಿಸ್ ಪೇಷಂಟ್ಸ್ ಅಂತ ಹೇಳಿದ್ರೆ ಈಗ ಸಾಕಷ್ಟು ಜನಕ್ಕೆ BP, ಥೈರಾಯ್ಡ್, ಮೇನ್ ಆಗಿ ಏನಂದ್ರೆ ನಮ್ಮ ಜನರೇಷನ್ ಅವ್ರಿಗೆ ವೀಕ್ನೆಸ್ ಅನ್ನೋದು ತುಂಬಾನೇ ನೋಡ್ತಾ ಇದ್ದೀವಿ. ಅಂತವ್ರಿಗೇನು ಕೂಡ ಇದು ಹೆಲ್ಪ್ ಆಗುತ್ತಾ? ಖಂಡಿತ ಮೇಡಮ್. ಇದನ್ನ ಬರೀ ಡಯಾಬಿಟಿಕ್ ಪೇಷಂಟ್ಗೆ ಅಂತ ಅಲ್ಲ, ಎಲ್ಲಾರು ಕೂಡ ಯಾವ್ದೇ ರೀತಿ ಏಜ್ ಗ್ರೂಪ್ ಇಲ್ಲದೆ 2 years ಮೇಲಿಂದ ಮಗುವಿಂದ ಹಿಡಿದು 80+ ವರ್ಗು ನಮ್ಮ ಹತ್ರ ತಗೊಂತಾ ಇದಾರೆ, ಕಸ್ಟಮರ್ ಕೂಡ ಇದಾರೆ. ಸೊ ಇದು BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಮತ್ತೆ ಇವತ್ತಿನ ಇದ್ರಲ್ಲಂತೂ ಎಲ್ಲಾರ್ಗು ಕ್ಯಾಲ್ಸಿಯಂ ಕೊರತೆ, ಮೂಳೆಗಳ ಸೆಳೆತ, ಜಾಯಿಂಟ್ ಪೈನ್ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿದೆ. ಮಂಡಿ ನೋವು ಅನ್ನೋದು ಯಾವ ತರ ಬಂದಿದೆ ಅಂದ್ರೆ ವಾಕ್ ಮಾಡಕ್ ಆಗ್ತಾ ಇಲ್ಲ ಅದು. ಸೊ ಆ ತರದವ್ರು, ಮತ್ತೆ ಯಾರು ವೀಕ್ ಇರ್ತಾರೆ ಆ ತರದವ್ರಿಗೆ, ಮತ್ತೆ ಬ್ಲಡ್ ತುಂಬಾ ಕಡಿಮೆ ಇದೆಪ್ಪ ನಮ್ಗೆ, ತುಂಬಾ ವೀಕ್ ಆಗ್ತಾ ಇದೀವಿ ಅನ್ನೋಂತವ್ರು, ಸೊ ಎಲ್ಲಾರು ಕೂಡ ಇದನ್ನ ತಗೊಬಹುದು ಮೇಡಮ್. ಸೊ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದಿರಲ್ಲ? ಖಂಡಿತ ಇಲ್ಲ. ಅಂದ್ರೆ ನಾವು ಇದ್ರಲ್ಲಿ ಯಾವ್ದು ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ನಾವು ದಿನನಿತ್ಯ ಬಳಸಂತ ಇಂಗ್ರೀಡಿಯೆಂಟ್ಸ್ ಗಳೇ ನಾವು ಮಾಲ್ಟ್ ಮಾಡಿ ಕುಡಿಯೋದ್ರಿಂದ. ಸೊ ಇನ್ನು ಒಂದೇನಂದ್ರೆ ಪ್ರತಿದಿನ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾವು ಪ್ರತಿಯೊಂದು ಕಾಳು ಆಗಿರ್ಬೋದು, ಸೀಡ್ಸ್ ಎಲ್ಲಾನು ನಾವು ಉಪಯೋಗಿಸ್ತೀವಿ ಅಂತ ಏನಿಲ್ಲ. ಸೊ ಅದನ್ನೆಲ್ಲ ಇಲ್ಲಿ ನಾವು ಹಾಕಿರೋದ್ರಿಂದ ಇದನ್ನ ಕುಡಿಯೋದ್ರಿಂದ ಒಂದು ದಿನನಿತ್ಯದಲ್ಲಿ ಬೇಕಾದಂತಹ ನ್ಯೂಟ್ರಿಷನ್ಸ್ ನಿಮ್ಮ ಒಂದು ಬಾಡಿಗೆ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಸೊ ಮ್ಯಾಮ್ ಇವಾಗ ಈ ಒಂದು ನ್ಯೂಟ್ರಿಷಸ್ ಪ್ಯಾಕ್ ಇರುವಂತಹ ಹೆಲ್ತ್ ಮಿಕ್ಸ್ ಯಾವ ತರ ಮ್ಯಾಮ್ ಡೈಲಿ ಒನ್ಸ್ ಯಾವ ತರ ಪ್ರೊಸೆಸ್ ಅಲ್ಲಿ ಕುಡಿಬೇಕು? ಇದನ್ನ ಮೇಡಮ್ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಈವ್ನಿಂಗು ತಗೋಬಹುದು, ಟೈಮ್ ಇಲ್ಲ ಅನ್ನಂತವ್ರು ಈವ್ನಿಂಗ್ ತಗೋತಾರೆ. ಸೊ 2 ಟೈಮು ತಗೊಳ್ಳೋರು ಕೂಡ ಇದಾರೆ. ಅಂದ್ರೆ ಬೆಳಿಗ್ಗೆ ಇದನ್ನ 1 ಗ್ಲಾಸ್ ನೀರ್ಗೆ 200 ml ವಾಟರ್ಗೆ 1-2 ಸ್ಪೂನ್ ಹಾಕಿ ಗಂಜಿ ಮಾಡಿ ಅದನ್ನ ಜಸ್ಟ್ ಉಪ್ಪಾಕು ಕುಡಿಬಹುದು. ಕೆಲವ್ರಿಗೆ ಚಿಕ್ಕ ಮಕ್ಳು ಕೊಡ್ತಿದೀವಿ, ನಮ್ಗೆ ಸ್ವೀಟ್ ಬೇಕನ್ನಂತವ್ರು ಅದಕ್ಕೆ ಒಂದು ಸ್ವಲ್ಪ ಹಾಲು ಬೆಲ್ಲ ಹಾಕಿ ಅದನ್ನು ಕೊಡ್ಬೋದು. ಮತ್ತೆ ಟೇಸ್ಟ್ ಬೇಕಪ್ಪ ಸ್ವಲ್ಪ ನಮ್ಗೆ ಮಜ್ಜಿಗೆ ಈ ರೀತಿ ಉಪಯೋಗಿಸಂತವ್ರು ಸೊ ಮಜ್ಜಿಗೆ ಉಪ್ಪು ಹಾಕಿ ಇದನ್ನ ಕುಡಿಬಹುದು ಮೇಡಮ್. ಸೊ ಸಾಕಷ್ಟು ಬೆನಿಫಿಟ್ಸ್ ಹೊಂದಿದೆ. ಎಲ್ಲಾ ಪ್ರಾಡಕ್ಟ್ಸ್ ಎಲ್ಲಾ ಕಂಪನೀಸ್ ಬ್ರಾಂಡ್ಸ್ ಗಳು ನೋಡಿದೀವಿ 100% ಆರ್ಗ್ಯಾನಿಕ್ ಅಂತ ಹಾಕ್ತಾರೆ. ಬಟ್ ಮ್ಯಾಮ್ ನಿಮ್ದು 100% ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಹೆಂಗ್ ಮ್ಯಾಮ್ ನಂಬೋದು ಇವಾಗ? ಮೇಡಮ್ ಖಂಡಿತ ಎಲ್ಲಾರು ಕೂಡ ಹೇಳ್ತಾರೆ, ಬಟ್ ಅದು ಎಷ್ಟು ಮಟ್ಟಿಗೆ ಇರುತ್ತೋ ಅದು ಗೊತ್ತಿಲ್ಲ. ಬಟ್ ನಮ್ದು ಏನಂತ ಹೇಳಿದ್ರೆ ಇವಾಗ ನಾವು ಒಂದು ರಾಗಿ ಆಗಿರ್ಬೋದು, ಮಿಲೆಟ್ ಆಗಿರ್ಬೋದು, ಅದನ್ನ ಒಂದು ರೈತರಿಂದ ಬೈ ಮಾಡೋದಾಗಿರ್ಬೋದು, ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತೆ ಅದನ್ನ ಮಿಲೆಟ್ಸ್ ನ ನೀರಲ್ಲಿ ನೆನೆಸಿ 8 hour ಒಣಗಿಸಿ, ಮತ್ತೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಯಾವ್ದು ತೊಳೆಯಂತದಿರುತ್ತೆ ಅದನ್ನ ತೊಳೆದು ಒಣಗಿಸಿ, ಡ್ರೈ ಫ್ರೂಟ್ಸ್ ಎಲ್ಲ ಅದು ತೊಳೆಯಕ್ ಬರಲ್ಲ. ಸೊ ಮಿಕ್ಕಿದಂತ ಎಲ್ಲಾ ಪದಾರ್ಥಗಳನ್ನ ನಾವು ತೊಳೆದು ನೀಟಾಗಿ ಒಣಗಿಸಿ ಅದನ್ನ ಹದವಾಗಿ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಪೌಡರ್ ಮಾಡೋಂಥದ್ದು. ಸೊ ಹಾಗೆ ಮಾಡಿದ್ರೆ ನಿಮ್ಗೆ ಟೇಸ್ಟ್ ಬರುತ್ತೆ, ರಿಸಲ್ಟ್ ಕೂಡ ಬರುತ್ತೆ. ಒಟ್ಟಾಗಿ ಮನೆಯ ಮಂದಿಗೆ ಮಾಡೋ ತರ ನೀವು ರೆಡಿ ಮಾಡಿ ಕೊಡ್ತೀರಾ? ಹೌದು ಮೇಡಮ್, ಹೌದು ಮೇಡಮ್. ಕೇವಲ ಇದೊಂದು ಬಿಸ್ನೆಸ್ ಅಷ್ಟೇ ಅಲ್ಲ, ಈ ಪದಾರ್ಥ ಎಲ್ಲಾರ್ಗು ರೀಚ್ ಆಗ್ಬೇಕು, ಅದ್ರಲ್ಲಿ ಇವಾಗ ಎಲ್ಲಾ ಬಿಸಿ ಇರ್ತಾರೆ, ಮಾಡ್ಕೊಳ್ಳೋದಕ್ ಟೈಮ್ ಇರಲ್ಲ, ಅಂತವ್ರಿಗೂ ಕೂಡ ಒಂದ್ ಒಳ್ಳೆ ಪದಾರ್ಥ ಕೊಡ್ಬೇಕು ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಒಂದು ಎಥಿಕ್ಸ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್ ಮ್ಯಾಮ್. ಮ್ಯಾಮ್ ಇವಾಗ ಇಷ್ಟೊತ್ತು ನಮ್ಗೆ ಹೋಮ್ ಅಂಡ್ ಹೆಲ್ತ್ ಮಿಕ್ಸ್ ಪ್ರಾಡಕ್ಟ್ ಬಗ್ಗೆ ತಿಳ್ಸ್ಕೊಟ್ರಿ. ಈಗ ಏನ್ ಮ್ಯಾಮ್ ಇವಾಗ ಮಗುದು ಏನೋ ಬೇಬಿ ರಾಗಿ ಸರಿ ಪೌಡರ್ ಅಂತ ಇದೆ, ಇದ್ರ ಬಗ್ಗೆ ಏನ್ ತಿಳ್ಸ್ಕೊಡ್ತೀರಾ? ಹೌದು ಮೇಡಮ್, ಇದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾರು ಕೂಡ ರೈಟಿಂಗ್ ಅಲ್ಲಿ ಇಲ್ಲ ಫೋನ್ ಮಾಡೋ ಮೂಲಕ ಫೀಡ್ಬ್ಯಾಕ್ ಕೊಟ್ರೆ ಮಕ್ಳುಗಳು ಏನ್ ಮಾಡ್ತಾರೆ, ಇದನ್ನ ತಿನ್ನೋದ್ರ ಮೂಲಕನೇ ಫೀಡ್ಬ್ಯಾಕ್ ಕೊಟ್ಬಿಡ್ತಾರೆ. ಎಷ್ಟೋ ಜನ ಲೇಡೀಸ್ ಮರ್ತೋಗ್ಬಿಟ್ಟಿರ್ತಾರೆ ಅದನ್ನ ಬುಕ್ ಮಾಡ್ಲಿಕ್ಕೆ. ಆಮೇಲೆ ಮತ್ತೆ ಕಾಲ್ ಮಾಡ್ತಾರೆ, ಮೇಡಮ್ ನಾವ್ ಏನೋ ಹಿಂಗ ಹಾಕಿದ್ರೆ ಏನು ತಗೊಂತ ಇಲ್ಲ, ಮಗು ಉಗುತ್ತಾ ಇದ್ದಾನೆ ಅದನ್ನ, ಸೊ ನೀವು ಬೇಗ ಕಳ್ಸಿ ಡೆನ್ಸೋ ಮಾಡಿ ಅಂತೆಲ್ಲ ನನ್ಗೆ ಕಾಲ್ ಬರುತ್ತೆ. ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ಮೇಡಮ್. ಇದು ಕೂಡ ಇದ್ರಲ್ಲೂ ಯಾವ ತರ ಮ್ಯಾಮ್ ನೀವೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡಿದೀರಾ? ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿ ಹಾಕಿರಂತ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ ಹೇಳ್ತಾ ಹೋದ್ರೆ ಒಂದೊಂದನ್ನು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಇಲ್ಲಿ ನಾವೀಗ ವಾಲ್ನಟ್ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಮತ್ತೆ ಕೆಲವೊಂದಷ್ಟು ಕಾಳುಗಳು, ಮಸೂರ್ ದಾಲ್ ಇದೆಲ್ಲ ಹಾಕಿರೋದ್ರಿಂದ ಮಗುಗೆ ಏನಾಗುತ್ತೆ, ಈಗ ಡ್ರೈ ಫ್ರೂಟ್ಸ್ ಆ ಮಕ್ಳು ನ್ಯಾಚುರಲ್ ಆಗಿ ಒಂದು ವೇಟ್ ಗೇನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ವಾಲ್ನಟ್ ಎಲ್ಲ ಮಕ್ಳಿಗೆ, ಡ್ರೈ ಫ್ರೂಟ್ಸ್ ಎಲ್ಲ ಮಗು ಬ್ರೈನ್ ತುಂಬಾ ಒಂದು ಆಗ್ಲಿಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇದು ಮನೆಯಲ್ಲಿ ಒಬ್ರು ವಯಸ್ಸಾದವ್ರು ಇತ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡಿ ಕೊಡ್ತಾ ಇದ್ರು. ಈಗ ನಮಗೂ ಕೂಡ ಅಷ್ಟೇ, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲಾರು ಅವ್ರು ಮಾಡಿರೋದನ್ನ ನಾವು ನೋಡ್ತಾ ಇದ್ವಿ. ಇವತ್ತಿನ ದಿನದಲ್ಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನ ನಾನು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಹೇಗ್ ಮಾಡ್ತಿದ್ರು ಆ ರೀತಿ ಮಾಡಿರೋದ್ರಿಂದ ಇದನ್ನ ಮಕ್ಳಿಗೆ ಕೊಡೋದ್ರಿಂದ ಒಂದು ಮನೆಯಲ್ಲಿ ವಯಸ್ಸಾದವರು ಮಾಡಿರಂತಹ ಒಂದು ಪೌಡರ್ ನ ಕೊಡ್ತಿದೀವೇನೋ ಅನ್ನಂತ ಫೀಲು ಮದರ್ಗೆ ಬರುತ್ತೆ ಮೇಡಮ್. ವಾವ್, ತುಂಬಾ ನೈಸ್ ಮ್ಯಾಮ್, ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದೀರಾ. ಸೊ ಇಷ್ಟೇನಾ ಮ್ಯಾಮ್, ಬರೀ ಹೆಲ್ತ್ ಮಿಕ್ಸ್ ಪ್ರಾಡಕ್ಟ್ ಅಷ್ಟೇನಾ ನಿಮ್ಮಲ್ಲಿ ಪ್ರೊವೈಡ್ ಮಾಡ್ತೀರಾ? ಇಲ್ಲ ಮೇಡಮ್, ಅದಾದ್ಮೇಲೆ ಏನಾಯ್ತು, ನನ್ ಕಸ್ಟಮರೇ ಮೇಡಮ್ ಇವಾಗ ಸಾಂಬಾರ್ ಪುಡಿ ಇಲ್ವಾ, ನೀವ್ ಅದನ್ನ ಮಾಡಿ ಆ ತರ ಹೇಳಿ ಸುಮಾರು ಇವತ್ತು
ಒಂದ್ 10ರಿಂದ 11 ಪ್ರಾಡಕ್ಟ್ ನ ನಾವು ಮಾಡ್ತಾ ಇದೀವಿ. ಸಾಕಷ್ಟು ಪ್ರಾಡಕ್ಟ್ಸ್ ನ ನೀವು ಹೌದು ಹೌದು ಹೌದು. ಎಲ್ಲಾನು ಕೂಡ 100% ಆರ್ಗ್ಯಾನಿಕ್, ಯಾವ್ದೇ ಪ್ರಿಸರ್ವೇಟಿವ್ಸ್ ಇರಲ್ಲ. ಸೊ ಯಾವ ತರ ಪ್ರಾಡಕ್ಟ್ಸ್ ನೀವು ಪ್ರೊವೈಡ್ ಮಾಡ್ತೀರಾ ಮೇಡಮ್? ಇದು ಬಂದು ಸಾಂಬಾರ್ ಪೌಡರ್, ವೆಜ್ ಸಾಂಬಾರ್ ಪೌಡರ್. ಸೊ ನಮ್ಮ ಒಂದು ಮೈಸೂರು ನೋಡ್ತಿರ್ಬೋದು ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ, ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಇವರು ಹಾಕಿದ್ದಾರೆ. ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು, ಯಾವ್ದೇ ರೀತಿ ಪ್ರಿಸರ್ವೇಟಿವ್ಸ್ ಇರಲ್ಲ. ಕೆಲವು ಬ್ರಾಂಡ್ಸ್ ಗಳು ನೋಡಿದೀವಿ ನಾವು, ಲೈಕ್ ಹಾಕಿದ ತಕ್ಷಣ ಕಲರ್ ಬರುತ್ತೆ, ಬಟ್ ಒಳ್ಳೆ ಎಫೆಕ್ಟ್, ಕ್ವಾಲಿಟಿ, ಟೇಸ್ಟ್ ಇರಲ್ಲ. ಹೌದು ಮೇಡಮ್, ಸಾಂಬಾರ್ ಪೌಡರ್ ನಮ್ಮ ಸಾಂಬಾರ್ ಡಿಸೈಡ್ ಆಗುತ್ತೆ. ಹೌದು ಮೇಡಮ್. ಇವಾಗ ಏನಾಗುತ್ತೆ, ಹೊರಗಡೆಯಿಂದ ತಂದು ಮಾಡಂತದ್ದು ಕೆಲವ್ರಿಗೆ ಇಷ್ಟ ಆಗಲ್ಲ ಟೇಸ್ಟ್. ಇದು ನಮ್ಮ ಸ್ಪೆಷಲ್ ಏನಂದ್ರೆ, ಮನೆಯಲ್ಲಿ ಒಂದು ಅವಾಗ್ಲೇ ನಾನು ಬೇಬಿ ಸರಿದ್ ಏನ್ ಹೇಳಿದೆ, ಇದು ಕೂಡ ಅಷ್ಟೇನೆ. ನಾವೆಲ್ಲಾ ನಮ್ಮ ಅಜ್ಜಿ ಆ ಒಂದು ಟೇಸ್ಟೇ ಒಂದು ಸಾಂಪ್ರದಾಯಿಕವಾಗಿ ನಾವು ಮಾಡಿರೋದ್ರಿಂದ ಇದು ಅಷ್ಟೇ ಒಂದು ಒಳ್ಳೆ ಫೀಡ್ಬ್ಯಾಕ್ ಇದೆ. ಅದ್ರಲ್ಲೂ ಇವಾಗ US ಔಟ್ ಆಫ್ ಕಂಟ್ರಿ ಇರೋರೆಲ್ಲ ಬಂದಾಗ ಒಂದ್ 5 kg ಬಂಡಲ್ ಆಗಿ ಮಾಡಿಸ್ಕೊಂಡು ಹೋಗ್ತಾರೆ. ಯಾವ್ದು ಪ್ರಿಸರ್ವೇಟಿವ್ ಹಾಕಿರಲ್ಲ, ಮತ್ತೆ ಅವ್ರು ವರ್ಷಾನ್ಗಟ್ಲೆ ಇಟ್ಕೊಂಡ್ರು ಕೂಡ ಹಾಳಾಗದೇ ಇರೋ ರೀತಿ ನಾವು ಮಾಡಿ. ನಾವು ಸಾಕಷ್ಟು ಜನ ಕೇಳ್ತೀವಿ ಮ್ಯಾಮ್, ಇವಾಗ ಸಾಂಬಾರ್ ಚೆನ್ನಾಗಿದೆ ಅಂದ್ರೆ ಅವ್ರು ಕೊಡೋದೊಂದು, ಅಯ್ಯೋ ನಮ್ಮ ಅಮ್ಮ ಮಾಡ್ಕೊಟ್ಟು ಕಳ್ಸಿದ್ರು, ನಮ್ಮ ಅಜ್ಜಿ ಮಾಡ್ಕೊಡ್ತಾರೆ. ಬಟ್ ನಾನ್ ಸಾಕಷ್ಟು ಜನ ಕೇಳಿದೀನಿ, ಈ ಒಂದು ಬ್ರಾಂಡ್ RM ಸಂಪೂರ್ಣ ಬ್ರಾಂಡ್ ಅವ್ರದ್ದು ಯೂಸ್ ಮಾಡಿ ಈ ತರ ಟೇಸ್ಟ್ ಬಂದಿದೆ ಅಂತ. ನನಗೆ ಅವಾಗ ಖುಷಿ ಆಯ್ತು, ಓಕೆ ಈ ತರನು ಒಂದು ಆರ್ಗ್ಯಾನಿಕ್ ಆಗಿ ನಡೆಸ್ತಿದಾರಾ ಅಂತ. ಸೊ ಮ್ಯಾಮ್ ಇಷ್ಟೇನಾ? ಓಕೆ, ಇದು ಮಟನ್ ಸಾಂಬಾರ್ ಪೌಡರ್. ಇದನ್ನ ವೆಜ್ ಕರಿಗಳಿಗೂ ಹಾಕ್ಬೋದು, ಜೊತೆಗೆ ನಾನ್ ವೆಜಿಟೇರಿಯನ್ ಇರ್ತಾರಲ್ಲ, ಸೊ ಇಬ್ರು ಕೂಡ ಇದನ್ನ ಕಂಪ್ಲೀಟ್ಲಿ. ಇದು ಕೂಡ ವೆಜ್ ಸಾಂಬಾರ್ ಪೌಡರ್. ನಾಟ್ ಓನ್ಲಿ ನೀವು ಬರೀ ನಾನ್ ವೆಜ್ ಯೂಸ್ ಮಾಡ್ಬೇಕಂತ ಇಲ್ಲ, ವೆಜ್ಗೂ ಕೂಡ ಯೂಸ್ ಮಾಡಬಹುದು. ಟೇಸ್ಟ್ ಇವಾಗ ಯಾರ್ಯಾರು ಎಲ್ಲ ಸ್ವಲ್ಪ ವೆಜಿಟೇರಿಯನ್ಸ್ ಇರ್ತಾರೆ, ಈ ಒಂದು ಟೇಸ್ಟ್ ಕೂಡ ನೀವು ಫೀಲ್ ಮಾಡಿ. ಅಂದ್ರೆ ಮೇನ್ ಆಗಿ ಈಗ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಅದಕ್ಕೂ ಇದು ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಏನ್ ಮ್ಯಾಮ್? ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಇದೆ ಮೇಡಮ್. ಸೊ ಸಾಕಷ್ಟು ಪ್ರಾಡಕ್ಟ್ಸ್ ಗಳು ಇಲ್ಲಿ ಬಂದು ಬಿಸಿಬೇಳೆ ಬಾತ್ ಪೌಡರ್ ಇದೆ. ವಾವ್, ಓಕೆ. ನೀವ್ ಇವಾಗ ತಿಂಡಿಗಳಿಗೆಲ್ಲ ಮಾಡ್ಕೊಂತೀರಾ ಅಂದ್ರೆ ಆಚೆ ಕಡೆ ನಿಮ್ಗೆ ಸಾಕಷ್ಟು ಬರುತ್ತೆ, ಬ್ರಾಂಡ್ಸ್ ಗಳಿದೆ. ಏನಂದ್ರೆ ಎಲ್ಲ ಹಳೆ ಪೌಡರ್ ಗಳು ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್, ಅಂದ್ರೆ ನಿಮ್ಗೆ ಸಾಂಪ್ರದಾಯಿಕವಾದ ರುಚಿ ಮತ್ತೆ ನಮ್ಮ ಮನೆ ಟೇಸ್ಟ್ ಅನ್ನಂತ ಫೀಲ್ ಬರ್ಬೇಕಾದ್ರೆ ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ. ಸೊ ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಬಿಸಿಬೇಳೆ ಬಾತ್ ಪೌಡರ್. ಏನ್ ಇವಾಗ ಡ್ರೈ ಇದು ಪುಳಿಯೋಗರೆ ಪೌಡರ್. ಹೌದು ಮೇಡಮ್, ಇದು ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳಿ, ಇದು ಕೂಡ ನೀವು ಪ್ರೊವೈಡ್. ಹೌದು ಹೌದು. ಇದಕ್ಕೆ ಎಲ್ಲಾ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಪಂಪ್ಕಿನ್ ಸೀಡ್ಸ್, ಮತ್ತೆ ಮಖಾನಾ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್ ಎಲ್ಲಾನು ಕೂಡ ಹಾಕಿ ಗಸಗಸೆ, ಅಂದ್ರೆ ಒಂದು ಒಳ್ಳೆ ನಾಟಿ ಹಸುವಿನ ತುಪ್ಪದಲ್ಲಿ ಇದನ್ನ ಫ್ರೈ ಮಾಡ್ಬಿಟ್ಟು ಉಂಡೆ ಕಟ್ಟಿ ಸೇಲ್ ಮಾಡೋಂಥದ್ದು. ಇದನ್ನ ಚಿಕ್ಕ ಮಕ್ಳಿಗೂ ಕೊಡ್ಬೋದು, ಎಲ್ಲಾರು ತಗೊಬಹುದು. ಅದ್ರಲ್ಲೂ ಬಾಣಂತಿಯರು ಯಾರು ಇರ್ತಾರೆ, ಮತ್ತೆ ಚಿಕ್ಕ ಮಕ್ಳು, ನಾವು ಋತುಮತಿಯರು ಅಂತ ಏನ್ ಹೇಳ್ತೀವಿ, ಸೊ ಆ ತರದ ಅವರು ಎಲ್ಲಾರು ಕೂಡ ಇದನ್ನ ತಗೊಂತಾ ಇದಾರೆ ಮೇಡಮ್. ಇವಾಗ ನಾನು ಆಚೆ ಕಡೆ ಎಲ್ಲ ತಗೊಳ್ತೀವಿ ಅದೇ ಡ್ರೈ ಫ್ರೂಟ್ಸ್ ಲಾಡು. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರ್ತಾರೆ. ಎಲ್ಲಾ ಕಡೆ ಶುಗರ್ ಇದಲ್ಲ ಅಂತಾರೆ, ಶುಗರ್ ಇರುತ್ತೆ. ಬೆಲ್ಲ ಆಡ್ ಮಾಡಿದ್ರು ಇಟ್ ಇಸ್ ಆಲ್ಮೋಸ್ಟ್ ಕಂಪೇರಬಲ್ ಟು ಶುಗರ್. ಅಂದ್ರೆ ಇದ್ರಲ್ಲಿ ನಾನು ಶುಗರ್ ಆಡ್ ಮಾಡಿಲ್ಲ. ಆ ಶುಗರ್ ಬದಲು ಏನಂದ್ರೆ ಖರ್ಜೂರ ಬರುತ್ತಲ್ಲ, ಡೇಟ್ಸ್, ಅದನ್ನ ಮೇಡಮ್ ತುಪ್ಪದಲ್ಲಿ ಹುರಿದಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದನ್ನ ನಾವು ಪೌಡರ್ ಮಾಡಿರ್ತೀವಲ್ಲ ಅದ್ರೊಟ್ಟಿಗೆ ಮಿಕ್ಸ್ ಮಾಡಿ ಉಂಡೆ ಕೊಟ್ಟೋದು. ಅದು ಟೇಸ್ಟ್ ಮಾಡ್ಬೋದಾ ಮ್ಯಾಮ್? ಖಂಡಿತ ಮೇಡಮ್, ತಗೊಳ್ಳಿ. ಸೊ ಯಾಕಂದ್ರೆ ಒಂದೊಂಥರ ಆರ್ಗ್ಯಾನಿಕ್ ಇರೋದು ಟೇಸ್ಟ್ ಮಾಡೋ ಫೀಲೇ ಬೇರೆ. ಹೌದು ಮೇಡಮ್, ಆಚೆ ಕಡೆ ಎಲ್ಲ ಸ್ವೀಟ್ ಶಾಪ್ ಅಲ್ಲೆಲ್ಲ ತಿಂತೀವಿ ಅಂದ್ರೆ ಕಂಪ್ಲೀಟ್ ಆರ್ಗ್ಯಾನಿಕ್, ಕಂಪ್ಲೀಟ್ ಫುಲ್ ಬೆಲ್ಲದೆಲ್ಲ ಮಾಡಿರ್ತೀವಿ ಅಂತ ಅಂತಾರೆ. ಬಟ್ ಸ್ಟಿಲ್ ವಾವ್, ಓಕೆ. ಸೊ ಟೆಕ್ಸ್ಚರ್ ನೀವು ನೋಡಿ, ಇವಾಗ ಅದು ಡ್ರೈ ಫ್ರೂಟ್ಸ್ ಸ್ವಲ್ಪ ತರಿ ತರಿಯಾಗಿ ಉಂಡೆ ಕಟ್ಟಿದ್ರೆ ಮಕ್ಕಳು ತಿನ್ನಲ್ಲ, ಅಮ್ಮ ಡ್ರೈ ಫ್ರೂಟ್ಸ್. ಸೊ ಈ ರೀತಿ ಮಾಡಿರೋದ್ರಿಂದ ಡಿಫ್ರೆಂಟ್ ಟೆಕ್ಸ್ಚರ್ ಆಗಲ್ಲ, ಸ್ವೀಟ್ ಅನ್ನೋ ರೀತಿ ಫೀಲ್ ಆಗುತ್ತೆ. ಒಂಥರ ನಮ್ಮ ಅಜ್ಜಿಯವರೆಲ್ಲ ಮಾಡಿಟ್ಟಿರೋ ತರಾನೇ ಅನ್ಸ್ತಿದೆ ಇದು. ಸೊ ಈ ತರ ನೋಡಿ, ಇಲ್ಲಿ ಓಪನ್ ಮಾಡಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗುತ್ತೆ ಯಾವ ತರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ. ಬಟ್ ಇದು ಸ್ಕಿನ್ ಹೆಲ್ತ್ಗೆ, ಹೇರ್ಗೆ, ಮತ್ತೆ ವೇಟ್ ಗೇನ್ ಆಗ್ಬೇಕನ್ನಂತವ್ರು, ಜಿಮ್ ಹೋಗ್ತಿರ್ತಾರಲ್ಲ ಅವ್ರಿಗೆ ಪ್ರೋಟೀನ್ ಬಾರ್ ತಗೋಬೇಕನ್ನಂತವ್ರು. ನಾವೆಲ್ಲ ಪ್ರೋಟೀನ್ ಬಾರ್ ಬೇರೆ ಕಡೆ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ ಮ್ಯಾಮ್. ಟೇಸ್ಟ್ ಆಗಿರ್ಬೋದು, ಯಾವ್ದೇ ರೀತಿ ನಮ್ಗೆ ಓವರ್ ಸ್ವೀಟ್ ಅನ್ಸಲ್ಲ, ಮಾಡರೇಟ್ ಫೀಲ್ ಕೊಡುತ್ತೆ. ಸೊ ಮ್ಯಾಮ್ ಇವಾಗ ಲಾಸ್ಟ್ ಕ್ವಶನ್ ಏನಂದ್ರೆ, ಇಂಥವ್ರೆಲ್ಲ ಯಾರ್ಯಾರು ಇದನ್ನ ತಗೊಳ್ಬೇಕು ಅಂತಿದ್ದಾರೆ ಅಂತವ್ರಿಗೆಲ್ಲ ಹೆಂಗೆ ಮ್ಯಾಮ್, ಯಾವ ತರ ಸಪ್ಲೈ ಮಾಡ್ತೀರಾ? ಆನ್ಲೈನ್ ಫೆಸಿಲಿಟಿ ಅವೈಲೇಬಲ್ ಇರುತ್ತಾ? ಯಾವ ತರ ಮೇಡಮ್? ಏನಂದ್ರೆ ಇವಾಗ ಇಲ್ಲಿ ನಮ್ಮ ಶಾಪ್ ಅಲ್ಲೂ ಕೂಡ ಬರ್ತಾರೆ, ಆದ್ರೆ ತುಂಬಾ ಆಲ್ಮೋಸ್ಟ್ ಎಲ್ಲ ನಮ್ದು ಆನ್ಲೈನ್ ಅಲ್ಲೇ ಹೋಗುತ್ತೆ ಮೇಡಮ್. ನಮ್ದು ವೆಬ್ಸೈಟ್ ಕೂಡ ಇದೆ, RM ಸಂಪೂರ್ಣ ಅಂತ ಹೇಳಿ. ವೆಬ್ಸೈಟ್ ಅಲ್ಲೂ ಬೈ ಮಾಡಬಹುದು, ಮತ್ತೆ ವಾಟ್ಸ್ಆಪ್ ಅಲ್ಲೂ ಕೂಡ ಅವರು ಆರ್ಡರ್ ಎನ್ಕ್ವೈರಿ ಮಾಡಿ. ಸೊ ಇವಾಗ ವೆಬ್ಸೈಟ್ ಅಲ್ಲಿ ನೀವು ಆರ್ಡರ್ ಮಾಡ್ತೀರಾ ಅಂದ್ರೆ, ಸೊ ವಿತಿನ್ ಹೌ ಮೆನಿ ಡೇಸ್ ಅಲ್ಲಿ ನೀವು ಡೆಲಿವರಿ ಕೊಡ್ತೀರಾ ಮ್ಯಾಮ್? 2-3 ಡೇಸ್ ಅಲ್ಲೆಲ್ಲ ಡೆಲಿವರಿ ಆಗುತ್ತೆ ಮೇಡಮ್. ಓಕೆ. ಸೊ ಇವಾಗ ಮ್ಯಾಮ್ ಬಲ್ಕ್ ಆರ್ಡರ್ ತಗೊಳ್ತೀವಿ ಅನ್ನೋರಿಗೆ ಅದಕ್ಕೂ ಕೂಡ ಪ್ರೊವೈಡ್ ಮಾಡ್ತೀರಾ? ಹೌದು ಮೇಡಮ್, ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಮಸಾಲಾ ಪುಡಿಗಳೆಲ್ಲ ಇವಾಗ ಆಲ್ರೆಡಿ ಸುಮಾರು ಹೋಟೆಲ್ಸ್ ಎಲ್ಲ ಬೈ ಮಾಡ್ತಾ ಇದಾರೆ. ಸೊ ಬಂಡಲ್ ಆಗಿ ಬೇಕು ಅವ್ರಿಗೆ, ಯಾವ ರೀತಿ ಕಸ್ಟಮೈಸ್ ಮಾಡ್ಕೊಡ್ಬೇಕು. ಸಪೋಸ್ ಇವಾಗ ಅವ್ರಿಗೆ ಸ್ವಲ್ಪ ಕಲರ್ ಕಡಿಮೆ ಇರಬೇಕು, ಕಲರ್ ಜಾಸ್ತಿ ಬೇಕಂತ ಹೇಳ್ತಾರೆ, ಖಾರ ಜಾಸ್ತಿ ಬೇಕಂತ ಹೇಳ್ತಾರೆ. ಸೊ ಆ ರೀತಿ ಬಂಡಲ್ ಆಗಿ ಆರ್ಡರ್ ಕೊಡ್ತು ಅಂದ್ರೆ ಅದನ್ನು ಕೂಡ ನಾವು ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್.
ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಸಾಕಷ್ಟು ನ್ಯೂಟ್ರಿಷಿಯಸ್ ಪ್ಯಾಕ್ ತುಂಬಿರುವಂತಹ ನಮ್ಮ RN ಸಂಪೂರ್ಣ ಪ್ರಾಡಕ್ಟ್ ಅಲ್ಲಿ ಇದೆ ಅಂತ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಅಂತವ್ರಿಗೆ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಹಾಗಾಗಿ ನಮ್ಮ ಚಾನೆಲ್ ನೋಡೋ ವೀಕ್ಷಕರಿಗೆ ಏನಂತ ಮಾಹಿತಿ ಕೊಡ್ತೀರಾ ಮ್ಯಾಮ್? ಮೇಡಮ್ ಒಂದೇನಂದ್ರೆ ಇವತ್ತಿನ ಇದ್ರಲ್ಲಿ ಎಲ್ಲಾರು ಬ್ರ್ಯಾಂಡ್ ನ ನೇಮ್ ನೋಡ್ಕೊಂಡು ಹೋಗ್ತಾರೆ. ಸೊ ಇವಾಗ ನಾವು ಹೋಮ್ ಮೇಡ್ ಪ್ರಾಡಕ್ಟ್ ಎಷ್ಟು ಒಂದು ಹೈಜೆನಿಕ್ ಆಗಿ ಒಂದು ಒಳ್ಳೆ ಪದಾರ್ಥ ತರೋದಿಂದ ಹಿಡಿದು ಅದನ್ನ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಮತ್ತೆ ಅದನ್ನ ಹದವಾಗಿ ಹುರಿದು ಶ್ರಮ ಪಟ್ಟು ಅದನ್ನ ಕೆಲಸ ಮಾಡಿರ್ತೀವಿ. ಸೊ ಒಂದು ಸಾರಿ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿ ನೋಡಿದ್ರೆ ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ ಅವರ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ. ಇದ್ರಿಂದ ಅವರು ಒಂದು ಹಾಸ್ಪಿಟಲ್ ಹೋಗೋದು ಕೂಡ ಕಡಿಮೆ ಆಗ್ಬಿಡುತ್ತೆ. ಈ ರೀತಿಯಾಗಿ ಅದನ್ನ ಕನ್ಸಿಸ್ಟೆನ್ಸಿ ಆಗಿ ತಗೊಂತಾ ಬಂತು ಅಂತ ಹೇಳಿದ್ರೆ ನಿಮ್ಗೆ ರಿಸಲ್ಟ್ ತುಂಬಾನೇ ಚೆನ್ನಾಗ್ ಬರುತ್ತೆ. ಈವನ್ ಗಂಜಿ ಕೂಡ ಅಷ್ಟೇ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ಮೇಡಮ್. ಅದ್ರಲ್ಲೂ ಡಯಾಬಿಟಿಕ್ ಇರೋರು ಮತ್ತೆ ಕೆಲವ್ರು ಹೇಳ್ತಾರೆ ಮೇಡಮ್ ಇದನ್ನ ಕುಡಿದಾಗ ತುಂಬಾ ಎನರ್ಜಿ ಅನ್ಸುತ್ತೆ, ನಾವು ವೀಕ್ ಇದೆ, ಹಾಸ್ಪಿಟಲ್ ಹೋಗೋದೇ ಕಡಿಮೆ, ತುಂಬಾ ಹುಷಾರ್ ತಪ್ತಾ ಇದೆ, ಇವಾಗ ಹಾಸ್ಪಿಟಲ್ ಹೋಗೋದೇ ಕಡಿಮೆ ಆಗಿದೆ ಅಂತೆಲ್ಲ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ. ಹಾಗೆ ಇದನ್ನ ಒಂದು ಸಾರಿ ಬೈ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಪದೇ ಪದೇ ಅದು ತಗೊಬೇಕನ್ಸುತ್ತೆ. ಸೊ ಮೇನ್ ಏನ್ ಹೇಳೋದು ಮ್ಯಾಮ್, ಇವಾಗ ಎಲ್ಲಾರು ಸಡನ್ ಇನ್ಸ್ಟಂಟ್ ರಿಸಲ್ಟ್ ನೋಡೋರ್ಗೆ ಕನ್ಸಿಸ್ಟೆನ್ಸಿ ಅನ್ನೋದು ಮುಖ್ಯ, ಪೇಷನ್ಸ್ ಅನ್ನೋದು ಮುಖ್ಯ. ಒಂದಿನ ನೀವು ಕುಡಿದ ತಕ್ಷಣ ನೆಕ್ಸ್ಟ್ ಡೇಗೆ ರಿಸಲ್ಟ್ ನೋಡಕ್ ಆಗಲ್ಲ. ಒಂದ್ ಪ್ಯಾಕ್ ನ ನೀವು ತಗೊಂಡು ಫುಲ್ ಕಂಪ್ಲೀಟ್ ಆಗಿ ಟ್ರೈ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಒಂದು ರಿಸಲ್ಟ್ ನೀವು ನೋಡ್ಬೋದು, ನಿಮ್ ಬಾಡಿಲಿ ಚೇಂಜಸ್ ಗೊತ್ತಾಗುತ್ತೆ. ಸೊ ಅವಾಗ ನೀವು ಪದೇ ಪದೇ ರೆಗ್ಯುಲರ್ ಆಗಿ ಬಂದು ತಗೊಳ್ತೀರಾ. ಸೊ ಯಾರ್ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು, ಈ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡ್ಬೇಕು ಅಂತಿದ್ದೀರಾ, ದಯವಿಟ್ಟು ವಿಡಿಯೋ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇವ್ರದ್ದು ವೆಬ್ಸೈಟ್ ಕೂಡ ಇದೆ RMS ಸಂಪೂರ್ಣ ಅಂತ ಅನ್ಬಿಟ್ಟು. ಸೊ ಆ ಒಂದು ವೆಬ್ಸೈಟ್ ಕೂಡ ನಾವು ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ. ಆ ವೆಬ್ಸೈಟ್ ಅಲ್ಲೂ ಕೂಡ ನೀವು ಆರ್ಡರ್ ಮಾಡಬಹುದು, ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ಬಹುದು. RN ಸಂಪೂರ್ಣ ಪ್ರಾಡಕ್ಟ್ ನ ನೀವು ಬಳಸಿ ಆರೋಗ್ಯ ಪದಾರ್ಥಗಳನ್ನ ಸೇವಿಸಿ ಆರೋಗ್ಯವಾಗಿ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.